ಆತ್ಮೀಯ ಸ್ನೇಹಿತರೆ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಾಜಶಾಸ್ತ್ರದಲ್ಲಿ ಬರ್ತಕ್ಕಂಥ ಅಧ್ಯಾಯ 9 ಮಾನವ ಮತ್ತು ಸಮಾಜ ಅಂತಕ್ಕಂಥ ಅಧ್ಯಾಯದ LBA ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕಂಡುಬರ್ತವೆ. ಅದರಲ್ಲಿ ಮೊದಲೇ ಪ್ರಶ್ನೆ ಯಾವುದಂತಂದ್ರೆ ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಆಗಸ್ಟ್ ಕಾಮ್ಟೆ ಅವರು ಸರಿಯಾದ ಉತ್ತರ ಆಗ್ತಿದೆ. ಎರಡನೇ ಪ್ರಶ್ನೆ, ಭಾರತದ ಈ ವಿಶ್ವವಿದ್ಯಾಲಯದಲ್ಲಿ ಮೊದಲ ಬಾರಿಗೆ ಸಮಾಜಶಾಸ್ತ್ರ ಪರಿಚಯಿಸಲಾಯಿತು ಅಂತೇಳಿದ, ಅದು ಮುಂಬೈ ವಿಶ್ವವಿದ್ಯಾಲಯದಲ್ಲಿ. ಇನ್ನು ಮೂರನೇ ಪ್ರಶ್ನೆ, ಔಪಚಾರಿಕ ಶಿಕ್ಷಣ ದೊರೆಯುವ ಸ್ಥಳ ಅಂತೇಳಿದ ಶಾಲೆಯಲ್ಲಿ ದೊರೆಯುತ್ತದೆ. ನಾಲ್ಕನೇ ಪ್ರಶ್ನೆ, ಕಾರ್ಲ್ ಮಾರ್ಕ್ಸ್ ಈ ದೇಶದ ತತ್ವಜ್ಞಾನಿ ಅಂತೇಳಿ. ಜರ್ಮನಿ ದೇಶದ ತತ್ವಜ್ಞಾನಿ ಯಾರು? ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥವ್ರು. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಒಂದು ಅಂಕದ ಪ್ರಶ್ನೆಗಳು, ಒಂದು ವಾಕ್ಯದಲ್ಲಿ ಬರೀತಕ್ಕಂಥ ಒಂದು ಪ್ರಶ್ನೆಗಳು ಕಂಡು ಬರ್ತವೆ. 5ನೇ ಪ್ರಶ್ನೆ ಏನಂತಂದರೆ ಇಲ್ಲಿ ಸೋಷಿಯಾಲಜಿ ಎಂಬ ಪದ ಯಾವ ಪದದಿಂದ ಬಂದಿದೆ ಅಂಥೇಳಿ. ಯಾವ ಪದ ಅಂತಂದ್ರೆ ಲ್ಯಾಟಿನ್ ಭಾಷೆಯ ಸೋಸಿಯಸ್ ಮತ್ತು ಗ್ರೀಕ್ ಭಾಷೆಯ ಲೋಗೋಸ್ ಅಂತಕ್ಕಂಥ 2 ಪದಗಳಿಂದ ಬಂದಿರತಕ್ಕಂಥದ್ದು. 6ನೇ ಪ್ರಶ್ನೆ, ಸಮಾಜಶಾಸ್ತ್ರದ ಬಗ್ಗೆ ಆಗಸ್ಟ್ ಕಾಮ್ಟೆ ಕೊಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ತಿಳಿಸಿ ಅಂತೇಳಿದ. ಸಾಮಾಜಿಕ ಕ್ರಮ ಮತ್ತು ಸಾಮಾಜಿಕ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿಜ್ಞಾನ, ಅದಕ್ಕೆ ಏನಂತೇಳಿ ಕರೆದ್ರು ಅಂತಂದರೆ ಸಮಾಜಶಾಸ್ತ್ರ ಅಂತೇಳಿ ಕರೆದ್ರು. ಇನ್ನು ಮಾನವ ಎಂಥ ಜೀವಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಆನ್ಸರ್ ಇಲ್ಲಿ ಕೊಟ್ಟು ನೋಡ್ರಿ, ಸಂಘಜೀವಿ ಅಂತೇಳಿ. 8ನೇ ಪ್ರಶ್ನೆ, ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಎಂದು ಕರೆಯಲು ಕಾರಣವೇನು ಅಂತೇಳಿ. ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ ಮಾನವನ ಬೆಳವಣಿಗೆಗೆ ಸಮಾಜ ಅಂತಕ್ಕಂಥದ್ದು ಅಗತ್ಯ. ಅದೇ ರೀತಿ ಮಾನವನ ಅಸ್ತಿತ್ವಕ್ಕೆ ಇಲ್ಲಿ ಸಮಾಜ ಅಂತಕ್ಕಂಥದ್ದು ಅತ್ಯಗತ್ಯವಾಗಿರ್ತದೆ. ಹಾಗಾಗಿ ಈ ಮಾನವ ಮತ್ತು ಸಮಾಜ ಅಂತಕ್ಕಂಥದ್ದು ಎರಡೂ ಏನಪ್ಪ ಅಂದ್ರೆ ಈ ಸಂಬಂಧಗಳು ಅಗತ್ಯವಾಗಿ ಬೇಕಾಗ್ತವೆ. ಹಾಗಾಗಿ ಈ ಒಂದು ಪ್ರಶ್ನೆ ಏನಂತಂದ್ರೆ ಈ ರೀತಿ ಆನ್ಸರ್ ಬರಿಬೋದು. 9ನೇ ಪ್ರಶ್ನೆ ಏನಂತಂದ್ರೆ ಸಮೂಹ ಮಾಧ್ಯಮಗಳಿಂದ ಮಾನವರು ಏನನ್ನು ಪಡೆಯುತ್ತಾರೆ ಅಂತೇಳಿ. ಹೊರ ಜಗತ್ತಿನ ತಿಳುವಳಿಕೆಯನ್ನು ಏನು ಮಾಡ್ತಾರೆ ಅಂತಂದ್ರೆ ಪಡೆದುಕೊಳ್ತಾರೆ. ಓಕೆ. ನೆಕ್ಸ್ಟ್ 10ನೇ ಪ್ರಶ್ನೆ ಏನಂತಂದರೆ ನೋಡ್ರಿ, ಮಾನವರು ತಮ್ಮ ಭಾವನೆಯನ್ನು ಯಾವುದರ ಮೂಲಕ ವ್ಯಕ್ತಪಡಿಸುತ್ತಾರೆ ಅಂತೇಳಿ. ಸಿಂಪಲ್ಲು ಭಾಷೆಯ ಮೂಲಕ ವ್ಯಕ್ತಪಡಿಸ್ತಾರೆ. ಅದೇ ರೀತಿ 11ನೇ ಪ್ರಶ್ನೆ ಏನಂತಂದರೆ ಇಲ್ಲಿ ಮಾನವ ಸಮಾಜ ಬಿಟ್ಟು ಬದುಕಲಾರ ಎಂಬ ವಿಚಾರವನ್ನು ಅರಿಸ್ಟಾಟಲ್ ತನ್ನ ಯಾವ ಹೇಳಿಕೆಯಿಂದ ನಿರೂಪಿಸುತ್ತಾನೆ ಅಂತೇಳಿ. ಉತ್ತರ ನೋಡೋದಾದ್ರೆ ಮಾನವ ಅಂತಕ್ಕಂಥವನು ಸಂಘಜೀವಿ ಅಂತೇಳಿ ಕರಿತೀವಿ. ಓಕೆ. ಇನ್ನು 12ನೇ ಪ್ರಶ್ನೆ, ಕಾರ್ಲ್ ಮಾರ್ಕ್ಸ್ ಇವನ ವೈಜ್ಞಾನಿಕ ಒಂದು ಸಮಾಜವಾದದಲ್ಲಿ ಕಂಡುಬರುವ ಬಹುಮುಖ್ಯ ಪ್ರತಿಪಾದನೆ ಏನು ಅಂತೇಳಿ ಒಂದು ಪ್ರಶ್ನೆ ಇದೆ. ಸಮಾಜ ಆರ್ಥಿಕ ಸಮಾನತೆಯನ್ನು ಅಥವಾ ಸಮಾನತೆಯಿಂದ ಏನಪ್ಪ ಅಂದ್ರೆ ಕೂಡಿರುವುದು ಅಂಥೇಳಿ ಇಲ್ಲಿ ಒಂದು ಪ್ರತಿಪಾದನೆ ಆಗಿರ್ತದೆ. ಓಕೆ. ಮುಖ್ಯ ಪ್ರಶ್ನೆ 3ರಲ್ಲಿ 2 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆಗಳಿದಾವೆ. 13ನೇ ಪ್ರಶ್ನೆ, ಸಾಮಾಜೀಕರಣ ಎಂದರೇನು ಅಂತೇಳಿ ಒಂದು ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ ಸಮಾಜದ ಮೂಲಕ ಭಾಷೆ, ಓದು, ಆಟ, ಯೋಚನೆ, ದೈಹಿಕ ಭಾಷೆ ಮೊದಲಾದವುಗಳನ್ನು ಕಲಿತುಕೊಳ್ಳುವ ಪ್ರಕ್ರಿಯೆ ಏನಂತೇಳಿ ಕರಿತೀವಿ ಅಂದ್ರೆ ಸಾಮಾಜೀಕರಣ ಅಂತೇಳಿ ಕರಿತೀವಿ. ಓಕೆ. ನೆಕ್ಸ್ಟ್ 14ನೇ ಪ್ರಶ್ನೆ ನೋಡೋದಾದ್ರೆ ಮಾನವರಿಗೆ ಭಾಷೆ ಅಂತಕ್ಕಂಥದ್ದು ಅನಿವಾರ್ಯ ಏಕೆ ಅಂತೇಳಿ. ಇದರದ ಒಂದು ಉತ್ತರವನ್ನು ಏನು ಮಾಡೋಣ ಅಂತಂದ್ರೆ ಇಲ್ಲಿ ನೋಡ್ತಾ ಹೋಗೋಣ. ನಮ್ಮ ಭಾವನೆಗಳಾದ ಹಸಿವಾಗಿರ್ಬೋದು, ನಿದ್ರೆ ಆಗಿರ್ಬೋದು, ಬಾಯಾರಿಕೆ ಆಗಿರ್ಬೋದು, ಸಂತೋಷ, ದುಃಖವನ್ನು ದೈಹಿಕ ಸಂಜ್ಞೆಯ ಮೂಲಕ ಏನು ಮಾಡ್ತೀವಿ ಅಂತಂದ್ರೆ ತಿಳಿಸ್ಬೋದು. ಆಂಗಿಕ ಭಾಷೆಯ ಮೂಲಕ ಎಲ್ಲವನ್ನು ತಿಳಿಯಲು ಏನಪ್ಪ ಅಂದ್ರೆ ಸಾಧ್ಯವಿಲ್ಲ. ಹಾಗಾಗಿ ನಿರ್ದಿಷ್ಟವಾಗಿ ಸಂಬಂಧ ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಭಾಷೆ ಅಂತಕ್ಕಂಥದ್ದು ಅನಿವಾರ್ಯ ಆಗ್ತದೆ. ಓಕೆ. ಇದಿಷ್ಟು ಪ್ರಶ್ನೆ ಏನಂತಂದ್ರೆ ಆನ್ಸರ್ ಎಷ್ಟು ಬರೀರಿ. ಇನ್ನು 15ನೇ ಪ್ರಶ್ನೆ ನೋಡೋದಾದ್ರೆ ಪ್ರಾಣಿಗಳು ಮತ್ತು ಮಾನವರ ನಡುವಿನ 2 ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಮಾನವನಿಗೆ ಏನಂತಂದ್ರೆ ಆಲೋಚನಾ ಶಕ್ತಿ ಇದೆ. ಇದು ಪ್ರಾಣಿಗಳಿಗೆಲ್ಲ. ಅದೇ ರೀತಿ ಮಾನವನಿಗೆ ಏನಂತಂದ್ರೆ ಭಾಷೆಗಳ ಅರಿವಿದೆ. ಪ್ರಾಣಿಗಳಿಗೆ ಮಾತಾಡಲು ಬರುವುದಿಲ್ಲ ಅಂತೇಳಿ. ಇಷ್ಟು ಬರೀರಿ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ 6 ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆಗಳು. 16ನೇ ಪ್ರಶ್ನೆ ಏನಂತಂದ್ರೆ ಸಮಾಜಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ತಿಳಿಸಿ ಅಂತೇಳಿ. ಇಲ್ಲಿ ನೋಡ್ರಿ ಮಹತ್ವ ಏನಿದೆ ಅಂತಂದ್ರೆ ವ್ಯಕ್ತಿಯ ಒಂದು ಬೆಳವಣಿಗೆಗೆ ಮತ್ತು ವ್ಯಕ್ತಿಯ ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯಕಾರಿಯಾಗ್ತದೆ. ಸಾಮಾಜಿಕ ಸಮಸ್ಯೆಗೆ ಪರಿಹಾರವನ್ನು ನೀಡ್ತದೆ.
ಆಧುನಿಕ ಬೆಳವಣಿಗೆಯ ಒಂದು ಜ್ಞಾನವನ್ನು ನೀಡುತ್ತದೆ. ಸೊ ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆಗೆ ಸಹಕಾರಿಯಾಗ್ತದೆ. ಸೊ ಮಾನವನ ಮಾನಸಿಕ ದೈಹಿಕ ಆರೋಗ್ಯಕರ ಬೆಳವಣಿಗೆಗೆ ಈ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಸಹಕಾರಿಯಾಗ್ತದೆ. ಸೊ ಅದೇ ರೀತಿ ಮಾನವ ಸಂಘಜೀವಿ ಎಂಬುದನ್ನು ಅರಿಯಲು ಸೊ ಈ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಸಹಾಯಕ ಆಗ್ತದೆ. ಇನ್ನು 17ನೇ ಪ್ರಶ್ನೆ ನೋಡೋದಾದ್ರೆ, ಮಾನವರಿಗೆ ಸಾಮಾಜಿಕ ಪರಿಸರ ಅಗತ್ಯ. ಸೊ ಇದನ್ನು ಅತ್ಯಗತ್ಯವಾಗಿದೆ. ಈ ಉದಾಹರಣೆಯೊಂದಿಗೆ ಏನು ಮಾಡಿರುತ್ತಂದರೆ ಇದನ್ನು ವಿವರಿಸಿ ಅಂತೇಳಿ ಪ್ರಶ್ನೆ ಇದೆ. ಇಲ್ಲಿ ನೋಡಿ, 1920ರಲ್ಲಿ ಮಿಡ್ನಾಪುರದಲ್ಲಿ ಕಮಲ ಎಂಬ ಹುಡುಗಿಯು 9 ವರ್ಷಗಳನ್ನು ಏನು ಮಾಡಿರ್ತಂದ್ರೆ ಕಾಡಿನಲ್ಲಿ ತನ್ನ ಪ್ರಾಣಿಗಳೊಂದಿಗೆ ಏನು ಮಾಡಿರ್ತಂದ್ರೆ ಇಲ್ಲಿ 9 ವರ್ಷಗಳ ಕಾಲ ಕಳೆದರು. ಸೊ ಅಲ್ಲಿ ಹಸಿ ಮಾಂಸ ತಿನ್ನುತ್ತಾ ಪಶುಗಳಂತೆ 4 ಕಾಲುಗಳಲ್ಲಿ ಏನು ಮಾಡ್ತಾಯಿದ್ರು ಅಂತಂದ್ರೆ ನಡೀತಾ ಇದ್ಳು. ಸೊ ಅನಂತರ ಮನುಷ್ಯನ ಒಂದು ಸಹವಾಸದಿಂದ ಪದಾರ್ಥಗಳನ್ನು ತಿನ್ನುವುದು, ಮಾತನಾಡುವುದನ್ನು ಏನು ಮಾಡ್ತಾಳೆ ಅಂತಂದ್ರೆ ಇಲ್ಲಿ ಕಲಿತಾಳೆ. ಸೊ ಅದೇ ರೀತಿ ಮನುಷ್ಯನಂತೆ ಅಥವಾ ಮಕ್ಕಳಂತೆ ವರ್ತಿಸುವುದನ್ನು ಕೂಡ ಏನು ಮಾಡಿಲ್ಲತ್ತಂದ್ರೆ ಕಲಿತಳು. ಸೊ ಇಲ್ಲಿ ಒಂದು ಉದಾಹರಣೆಯಿಂದ ಇಲ್ಲಿ ಕಂಡು ಬರೋದೇನು ಅಂತಂದರೆ, ಇಲ್ಲಿ ಮಾನವ ಸಮಾಜದಲ್ಲಿ ಇಲ್ಲದೆ ಹೋದ್ರೆ ಪ್ರಾಣಿ ಅಂತ ಏನಾಗ್ತಾನೆ ಅಂತಂದ್ರೆ ಆಗ್ತಾನೆ. ಸೊ ಹಾಗಾಗಿ ಮಾನವನಿಗೆ ಸಾಮಾಜಿಕ ಪರಿಸರ ಅಂತಕ್ಕಂಥದ್ದು ಅತ್ಯಗತ್ಯವಾಗಿ ಬೇಕಾಗ್ತದೆ. ಓಕೆ, ಈ 18ನೇ ಪ್ರಶ್ನೆ ನೋಡೋದಾದ್ರೆ, ಭಾಷೆಯ ಅಸ್ತಿತ್ವದಲ್ಲಿರದ ಸಮಾಜ ಎದುರಿಸಬಹುದಾದ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಅಂತೇಳಿ. ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಾಗ್ತಿರಲಿಲ್ಲ, ಸಾಮಾಜಿಕ ಪರಿವರ್ತನೆ ಅಂತಕ್ಕಂಥದ್ದು ಸಾಧ್ಯವಾಗ್ತಿರಲಿಲ್ಲ, ನೇರ ಸಂವಹನ ಸಾಧ್ಯವಾಗ್ತಿರಲಿಲ್ಲ, ಬದುಕು ಪ್ರಾಣಿ ಸಮಾಜವಾಗ್ತಿತ್ತು. ಅಭಿಪ್ರಾಯ ಹಂಚಿಕೆಗೆ ಇಲ್ಲಿ ಅವಕಾಶ ಇರುತ್ತಿರಲಿಲ್ಲ. ಸಮಾಜ ಮೂಕವೇದನೆಯನ್ನು ಅನುಭವಿಸಬೇಕಾಗಿತ್ತು. ಇಷ್ಟೇನಪ್ಪ ಅಂದ್ರೆ ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀತಕ್ಕಂಥದ್ದು. ನೆಕ್ಸ್ಟು GS ಗುರ್ರೆ ಆಗಿರ್ಬೋದು, ಆಮೇಲೆ MS ಶ್ರೀನಿವಾಸ್ ಆಗಿರ್ಬೋದು, ಆಮೇಲೆ AR ದೇಸಾಯಿ ಆಗಿರ್ಬೋದು, ಆಮೇಲೆ AC ದುಬೈ ಅಂತಕ್ಕಂಥವ್ರು ಅದಾರ, ಇರಾವತಿ ಕರ್ವೆ ಅದಾರ. ಇವ್ರ ಬಗ್ಗೆ ಏನಪ್ಪ ಅಂದ್ರೆ ಲಘು ಟಿಪ್ಪಣಿ ಬರೆಯಿರಿ. ಇದನ್ನೇನು ಮಾಡಿರೋದಂದ್ರೆ ನೀವೇ ಇದನ್ನು ಬರೀರಿ ಅಂತ ಹೇಳ್ತಾ. ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.